ಕೇಳ್ಬಿಡ್ತೀನಿ. ಮಾವ ಪ್ಲೀಸ್ ಕೋಪ ಮಾಡ್ಕೊಬೇಡ ಮಾವ, ತಾಳ್ಮೆ ತಗೋ. ಯಾಕಂದ್ರೆ ಈ ಮನೇಲಿ ಇರ್ಬೇಕಾಗಿರೋದು ನಮ್ಮನೆ ಹುಡುಗಿ ಮಾವ. ನನ್ನ ತಮಗೆ ಮೈಮ್ಯಾಕೆ ಒಂದೇ ಒಂದು ಕೆರೆ ಬಿದ್ರು ಮಾಸ್ತಿ ಕಪ್ಪನಾಗೆ ಉಳಿಯೋದು ಬರೀ ಪೋದೆಯ. ಮನೋರೆ ನಿಂತ ವಾಪಸಿ ಮಾತಾಡ್ಬೇಕು, ಬರ್ತೀರಾ? ಐ ಕ್ಯಾಚ್ ಯು ಲೇಟರ್. ತಪ್ಪಾಯ್ತು ಯಜಮಾನ್ರೆ, ಗೊತ್ತಾಗ್ಲಿಲ್ವಾ? 18 ವಯಸ್ಸು ದಾಟ್ತಿದ್ದಂಗೆ ಮದುವೆ ಆಗ್ಬೇಕು ಅನ್ನೋದು ಗೊತ್ತಾಯ್ತದೆ. ನೋಟ್ ಜಾಸ್ತಿ ಕೊಟ್ರೆ ಓಟ್ ಹಾಕ್ಬೇಕು ಅನ್ನೋದು ಗೊತ್ತಾಯ್ತದೆ. ತಿಂಗಳಾದ್ಮೇಲೆ ಸಂಬಳ ಕೇಳ್ಬೇಕು ಅನ್ನೋದು ಗೊತ್ತಾಯ್ತದೆ. ಇದು ಗೊತ್ತಾಗ್ಲಿಲ್ವಾ? ನೀರ್ ಚೆಲ್ಲಿದೆ ಆಯ್ತು, ಬಿಸಿ ಕಾಫಿ ಚೆಲ್ಲಿದ್ರೆ ಚರ್ಮ ಸುಟ್ಟೋಗಿರೋದು. ಕಣ್ ಮುಂದೆ ನಿಂತ್ಕೊಡ, ಹೋಯ್ತಾ ನಿಮ್ಗೆಲ್ಲ ಹಿಂಗ್ ಹೇಳಿದ್ರೆ ಅರ್ಥ ಹಾಕಿಲ್ಲ. ಅಯ್ಯೋ ನೀನ್ ಅಣ್ಣ, ಒಂದು ಹೆಣ್ಣಿನ ಮೇಲೆ ಕೈ ಮಾಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ಅವ್ರು ಮಾಡ್ತಾ ಇರೋ ಕೆಲ್ಸಕ್ಕೆ ನೀನ್ ಸಂಬಳ ಕೊಡ್ತಾ ಇದೀಯ ಅಷ್ಟೇ. ನಿನ್ ಸಂಬಳದಿಂದ ಅವ್ರ ಜೀವನ ನಡೀತಾ ಇಲ್ಲ, ಅವ್ರ ಜೀವನ ನಡೀತಾ ಇರೋದು ಅವ್ರ ಶ್ರಮದಿಂದ. ಇನ್ನೊಂದು ಸರಿ ಇಂಥ ಕೆಲಸ ಏನಾದ್ರೂ ರಿಪೀಟ್ ಆದ್ರೆ, ಅಥವಾ ಒಂದು ಹೆಣ್ಣಿನ ಮೇಲೆ ಕೈ ಎತ್ತಿದ್ರೆ ನೀನಿರ್ತೀಯ, ನಿನ್ ಕೈ ಇರಲ್ಲ, ಹುಷಾರು. ನಾನೇನು ಮಾತಾಡಲ್ಲ, ಆಡಿದ್ರೆ ಒಂದೋ ಎರಡೋ ಮಾತು. ಇವನು ಪೆದ್ದ ದಜ್ಞನ ಮಗ, ಇವನು ಹುಚ್ಚ ಅಂತ ಅನ್ಕೊಂಡಿದ್ಯಾ ತಾನೇ?